ನಮಸ್ಕಾರ ರೈತ ಬಾಂಧವರೇ, ಉನ್ನತ ಅಗ್ರಿಮಾರ್ಟಿನ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ. ನಮ್ಮ ಉನ್ನತ ಅಗ್ರಿಮಾರ್ಟ್ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ. ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ದಯವಿಟ್ಟು ವಿಡಿಯೋಸ್ನ ತೋರಿಸಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ. ಇವತ್ತೇನಕ್ಕೆ ವಿಡಿಯೋ ಮಾಡೋದಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ಟ್ರ್ಯಾಕ್ ಸ್ಟಾರಲ್ಲಿ 45 HP ಜಿಯೋ ಕ್ಯಾಚ್ ಗಾಡಿ ಕೊಟ್ಟಿದ್ದೀವಿ. ಅದಕ್ಕೆ ಬೇಲರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಕಸ್ಟಮರೇ ಫೋನ್ ಮಾಡಿ ಹೇಳಿದ್ರು, ಸರ್ ಬೇಲರ್ ಯೂಸ್ ಮಾಡ್ತಾಯಿದ್ದೀವಿ, ಬಂದು ನೋಡಿ ಅಂತ ಅವರೇ ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ರು. ಸೊ ನೀವು ಬಂದು ಒಂದು ವಿಡಿಯೋ ಮಾಡಿ ಅಂತ ಕಾಲ್ ಮಾಡಿದರು. ಸೊ ಆ ಪರ್ಪಸ್ಸಿಗೆ ನಾನು ಬಂದಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಎಲ್ಲ ವೀಕ್ಷಕರು. ನೀವು ಕಮೆಂಟಲ್ಲಿ ತಿಳಿಸ್ತಾ ಇದ್ರೆ ನಮಗೂ ಒಂದು ಹುಮ್ಮಸ್ಸು ಬರುತ್ತೆ ವಿಡಿಯೋ ಮಾಡೋದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಆಗ್ತಿರೋದು ನಮಗೂ ಒಂದು ರೈತರ ಪರವಾಗಿ ನಾನು ಮಾಡ್ತಾ ಇರೋದು, ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ, ರೈತರುಗಳಿಗೆ ಅನುಕೂಲ ಆಗುತ್ತೆ. ಸೊ ಮಾಡ್ತಾಯಿದ್ದೀನಿ. ನಾವು ರೈತರ ಮಕ್ಕಳೇ ಬೇಸಿಕಲಿ, ನೋಡ್ತಾ ಇರ್ಬೋದು. ಬೇಲರ್ ಬಂದು ದಾರ್ತಿ ಮಿತ್ರ ಅಂದ್ಬಿಟ್ಟು ಮಾರ್ಕೆಟೆಡ್ ಬೈ ಮಹೇಂದ್ರ. ಸೊ ನಮ್ಮದು ಸೇಮ್ ಬೇಲರೇ ಬರುತ್ತೆ ಟ್ರ್ಯಾಕ್ ಸ್ಟಾರಲ್ಲಿ, ಟ್ರ್ಯಾಕ್ ಮ್ಯಾಟ್ ಅಂತ. ಸೊ ನೇಮ್ ಮಾತ್ರ ಟ್ರ್ಯಾಕ್ ಸ್ಟಾರ್ ಅಂತ ಚೇಂಜ್ ಬರುತ್ತೆ, ಸೇಮ್ ಬೇಲರೇ ಬರ್ತದೆ. ನೋಡ್ತಾ ಇರ್ಬೋದು. ಜೊತೆಲಿ ನೋಡಿ ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ಕಡೆ ಹೊಲದಲ್ಲಿ ಕೊಳ್ತೋಕ್ಕೂ ಬಿಡೋಂಗಿಲ್ಲ, ಹೊಟ್ಟೆ ಉರಿಯುತ್ತೆ. ಮಳೆ ಹುಯ್ದು ಇಲ್ಲೆಲ್ಲ ಹಸ್ಗಳು ತಿನ್ನೋದಕ್ಕಾಗಲ್ಲ ಅಂಥ ಪರಿಸ್ಥಿತಿ ಆಗಿದೆ. ಬಿಟ್ಟರೆ ವೇಸ್ಟು. ಈ ಥರ ಬೇಲರಲ್ಲಿ ರೌಂಡ್ ಮಾಡಿ ಎತ್ತಿದ್ರೆ ಹಸುಗಳು ತಿನ್ನೋದಕ್ಕಾಗಲ್ಲ, ಬಟ್ ಎತ್ತಿಸ್ತಾ ಇದ್ದಾರೆ. ಯಾಕೆಂದರೆ ರೈತರ ಮಕ್ಕಳು ಹೊಟ್ಟೆ ಉರಿಯುತ್ತೆ ಅಂಥವ್ರಿಗೂ. ಅಷ್ಟೆಲ್ಲ ಖರ್ಚು ಮಾಡಿ ಹೊಲ ಮಾಡಿ, ಜೊತೆಯಲ್ಲಿ ರಾಗಿ ತೊಗೊಂಡು ಮನೆಗೆ ಹಾಕ್ಕೊಂಡಿದ್ದಾರೆ. ರಾಗಿನೂ ಅರ್ಧಕ್ಕರ್ಧ ರಾಗಿ ಮಳೆ ಬಂದು ಈ ವರ್ಷ ಆ್ಯಕ್ಚುಲಿ ನೋಡ್ತಾ ಇರ್ಬೋದು. ಎಲ್ಲ ಉದುರಿದೆ ರಾಗಿ, ಎಲ್ಲ ಉದುರಿದೆ ನೋಡಿ. ತೇವಾಂಶ ಇರೋದಕ್ಕೆ ಬೇಲರಲ್ಲಿ ರೌಂಡ್ ಆಗಲ್ಲ, ಹೋಗಿ ಸ್ಟ್ರಕ್ ಆಗ್ತದೆ. ರೈತರ ಕಷ್ಟ ನೋಡಿ ಹೆಂಗಿದೆ, ಕೀಳ್ತಾ ಇದ್ದಾರೆ ಪಾಪ, ಸ್ಟ್ರಕ್ ಆಗಿದೆ. ಪೂರ್ತಿ ಒಣಗಿದ್ರೆ ನೀಟಾಗಿ ರೊಟೇಷನ್ ಆಗಿ ಹುಲ್ಲು ಹೊರ ಕಟ್ಟುತ್ತೆ, ಯಾವುದೇ ಬೇಲರ್ ಆಗಿರ್ಬೋದು. ಹಸಿ ಇದ್ದಾಗ ಏನಾಗುತ್ತೆ, ಇದರ ಬ್ಲಾಕೇಜ್ ಆಗ್ತಾ ಇರುತ್ತೆ. ರೈತರ ಕಷ್ಟ ನೋಡಿ ರೈತ ಬಂದವರ. ನಾನು ರೈತರಿಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಗೊತ್ತಿದೆ ರೈತರ ಕಷ್ಟ ಏನಿದೆ ಅಂದ್ಬಿಟ್ಟು. ಸೊ ಇರೋದ್ರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದೇ ಫಸ್ಟು ಜಾಗ ಬಂದು ಬೇಲರು ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ಕಸ್ಟಮರು. ಒಂದು ವಿಡಿಯೋ ಹಾಕಿ ಕಳಿಸಿದ್ರು ಕಸ್ಟಮರು, ಹೇಗಿದೆ ಅಂದ್ಬಿಟ್ಟು. ಸೊ ಅದು ನೋಡ್ಬಿಟ್ಟು ಬಂದೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು. ಹ್ಯಾಪಿಯಾಗಿದ್ದಾರೆ ಕಸ್ಟಮರು. ಕೆಲವೊಬ್ಬರು ಕಮೆಂಟಲ್ಲಿ ಮಾಡ್ತಾಯಿದ್ರೆ ಸ್ಕ್ರಿಪ್ಟೆಡ್ ಅಂದ್ಬಿಟ್ಟು. ಸೊ ಸರ್ ನಮಸ್ಕಾರ, ಯಾರು ಹೇಳಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಯಾವ ವಿಡಿಯೋದಲ್ಲಿ ಸ್ಕ್ರಿಪ್ಟು ಮಾಡಲ್ಲ ಸರ್. ಡೈರೆಕ್ಟ್ ರೈತರನ್ನ ಹೋಗಿ ಮಾತಾಡಿಸ್ತೀನಿ. ಎಲ್ಲರೂ ಗಾಡಿಗಳು ಹೋಗ್ತಿತ್ತು, ನಾನೇ ಮುಂದೆ ಹೋಗಿ ಗಾಡಿ ಸೈಡಿಗೆ ಹಾಕ್ಬಿಟ್ಟು ಕಸ್ಟಮರ್ನ ಮಾತಾಡಿಸ್ತೀನಿ. ಸೊ ಯಾವುದೇ ರೀತಿ ನನ್ನ ಕಸ್ಟಮರ್ ಮುಂಚೆನೇ ಹೇಳ್ಕೊಡಲ್ಲ, ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು ಅಂತ. ಅದೊಂದು ಕ್ಲಾರಿಟಿ ಕೊಡ್ತೀನಿ. ಅಂತ ಕಮೆಂಟ್ಗೆಲ್ಲ ನಾನು ರಿಪ್ಲೈನೇ ಕೊಡೋದಕ್ಕಾಗಲ್ಲ. ಪಾಸಿಟಿವ್ ಕಮೆಂಟಿಗೆ ಮಾತ್ರ ರಿಪ್ಲೈ ಕೊಡ್ತೀನಿ ನಾನು. ನೆಗೆಟಿವ್ ಕಮೆಂಟ್ಗೆ ನಾನು ನೋಡೋಕ್ಕೆ ಅವ್ರು ನೋಡಿದ್ರೂ ಇಗ್ನೋರ್ ಮಾಡ್ತೀನಿ. ಏನೋ ಇರ್ಬೋದು, ಬೇರೆ ಬ್ರ್ಯಾಂಡ್ ಲವರ್ಸ್ ಇರ್ಬೋದು, ಗೊತ್ತು ನಮಗೂ. ಅದು ಯಾವ ಬ್ರ್ಯಾಂಡು ನಾವು ಅಲ್ಲೇ ಗಳಿತಾ ಇಲ್ಲ, ಸರಿನಾ. ಯಾವ ಗಾಡಿ ಯೂಸೇಜ್ ಮಾಡಿದ್ರು ಮುಂಚೆ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ದಾರೆ ಅಷ್ಟೇ ನಾವು ಕೇಳೋದು, ಸರಿನಾ. ಬ್ರ್ಯಾಂಡ್ ಬಗ್ಗೆನೂ ನಾವು ಯಾವ ಬ್ರ್ಯಾಂಡನ್ನು ಅಲ್ಲೇ ಗೆಳೆಯೋಕ್ಕೆ ಹೋಗಲ್ಲ. ಎಲ್ಲ ಟ್ರ್ಯಾಕ್ಟರ್ಗಳೇ. ಬಟ್ ನಮ್ಗೆ ಏನಿರುತ್ತೆ ಪ್ಲಸ್ಸು ಅದನ್ನು ಕೇಳ್ತೀವಿ ಕಸ್ಟಮರ್ಗಳ ಹತ್ರ. ಯಾವುದು ಸ್ಕ್ರಿಪ್ಟೆಡ್ ಅಂತ ಯಾವುದು ಮಾಡೋಕ್ಕೆ ಹೋಗಲ್ಲ, ಸರಿನಾ. ಇದಂತೂ ಕ್ಲಾರಿಟಿ ಕೊಡ್ತೀನಿ. ನೋಡ್ತಾ ಇರ್ಬೋದು, ಅದು ಕಟ್ಕೊಂಡ್ಬಿಟ್ಟಿದೆ, ಬಿಡಿಸ್ತಾ ಇದ್ದಾರೆ ಬೇಲರಲ್ಲಿ. ಸೈಡು ಬನ್ನಿ ಯಜಮಾನ್ರೆ, ಬೇಡ ಸೈಡು ಬನ್ನಿ. ಹೇಳ್ಕೊಂತು ರೈತರ ಕಷ್ಟ ಹೇಳೋಕ್ಕಾಗಲ್ಲ.
ದಯವಿಟ್ಟು ಸಪೋರ್ಟ್ ಮಾಡಿ ರೈತ ಬಂದವರ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ರೈತರ ಅಭಿಪ್ರಾಯ ಕೇಳೋಣ. ಹೇಗಿದೆ ಗಾಡಿ ಏನು ಅಂದ್ಬಿಟ್ಟು ಕೇಳೋಣ. ಸರ್ ನಮಸ್ಕಾರ. ಸರ್ ನನ್ನ ಹೆಸರು ಶ್ರೀನಿವಾಸ್ ಅಂತ, ದಾಬಸ್ಕೋಟೆ ಉನ್ನತ ಅಗ್ರಿಮಾರ್ಟ್ ಶೋರೂಮ್ ಕಡೆಯಿಂದ ಬಂದಿದ್ದೀನಿ. ಸೊ ಗಾಡಿ ತೊಗೊಂಡು ಎಷ್ಟು ದಿವಸ ಆಯಿತು ಸರ್? ಮೂರನೇ ದಿನ. ಸೊ ಇವತ್ತು ಬೇಲರ್ ಯೂಸ್ ಮಾಡ್ತಾ ಇದ್ದೀರಾ. ಹೇಗಿದೆ ಸರ್? ಜೊತೆಲಿ ಹೇಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ಕೆಲವು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರೆ ಕೆಲವೊಬ್ಬರು. ಅಂದರೆ ಈಗ ಬೇರೆ ಟ್ರ್ಯಾಕ್ಟರ್ ಲವರ್ಸ್ ಇರ್ತಾರಲ್ಲ, ಅದರ್ಸ್ ಬ್ರ್ಯಾಂಡು, ಒಂದು ಬ್ರ್ಯಾಂಡ್ ನೇಮ್ ಹೇಳಕ್ ಹೋಗಲ್ಲ, ಬೇರೆ ಟ್ರ್ಯಾಕ್ಟರ್ಗಳಿದೆಯಲ್ಲ ಅಂತ ಲವರ್ಸ್ ಕಮೆಂಟ್ ಹಾಕ್ತಾರೆ. ಯಾವ ರೀತಿ ಸ್ಕ್ರಿಪ್ಟೆಡ್ ಅಂದರೆ ನಿಮ್ಗೆ ಗೊತ್ತಾ? ಏನು ಸ್ಕ್ರಿಪ್ಟೆಡ್ ಅಂದರೆ ಕಟ್ ಮಾಡಿ ಹಾಕೋದಲ್ಲ, ನಾವು ಮುಂಚೆ ಹೇಳ್ಕೊಟ್ಟಿರ್ತೀವಿ ಅಂತ ರೈತರುಗಳಿಗೆ. ಸೊ ನಿಮ್ಗೇನಾರ ನಾನು ಮುಂಚೆ ಹೇಳ್ಕೊಟ್ಟಿದ್ದೀನ ಈಗ? ಸರ್ ಈಗ ಗಾಡಿ ಯೂಸೇಜ್ ಮಾಡ್ತಾ ಇರೋ ಸ್ಕ್ರಿಪ್ಟೆಡ್ ಅಂತೂ ಅಲ್ವಾ? ಯಾವ್ದು ಸ್ಕ್ರಿಪ್ಟೆಡ್ ಯಾರು ಬಂದು ಹೇಳ್ಕೊಂಡು ಕೊಟ್ಟಿಲ್ಲ. ಸರಿನಾ? ಗಾಡಿ ಈಗ ಒಂದು 2 ಅವರಿಂದ ಯೂಸ್ ಮಾಡ್ತಾ ಇರೋ ಬೇಲರು. 2 ಅವರ್ ಇಂದ ಯೂಸ್ ಮಾಡ್ತಾ ಇರೋ. ಹೇಗಿದೆ ಸರ್ ಗಾಡಿ? ಗಾಡಿ ಚೆನ್ನಾಗಿದೆ. ನಾವು ಅಲ್ಲೇ ಒಂದು 8 ವರ್ಷ ಡ್ರೈವರು. ಪರವಾಗಿಲ್ಲ ಗಾಡಿ, ಸಮಸ್ಯೆ ಇಲ್ಲ. ಓಕೆ, ಬೇರೆ ರೈತರುಗಳಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ತಗೊಬೋದಣ್ಣ, ಏನ್ ಸಮಸ್ಯೆ ಇಲ್ಲ. ಪಿಕಪ್ ಅಷ್ಟೇ, ಏನೇ ಆಗ್ಲಿ ಚೆನ್ನಾಗಿದೆ. ಓಕೆ, ಇದುವರೆಗೆ ಯಾವ್ಯಾವ ತರ ಟ್ರ್ಯಾಕ್ಟರ್ ಓಡಿಸಿದೀರಾ ನೀವು? ಅಣ್ಣ ಮಹೇಂದ್ರ ಓಡಿಸಿದೀನಿ, ಫರ್ಗೂಷನ್ ಓಡಿಸಿದೀನಿ, ಸೊನಾಲಿಕಾ ಓಡಿಸಿದೀನಿ. ಓಕೆ, ಪರವಾಗಿಲ್ಲ. ಅವೆಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇದು ಅಣ್ಣ ಪಿಕಪ್ ಸ್ವರಾಜ್ ಆಗ್ಲಿ ಯಾವ್ದೇ ಆಗ್ಲಿ ಫಸ್ಟ್ ಗೇರ್ ಹಾಕ್ಬೇಕಣ್ಣ. ಎಕ್ಸ್ಟ್ರಾ ಏನ್ ಹಾಕಂಗಿಲ್ಲ, ಮಾಮೂಲಿ ಫಸ್ಟ್ ಗೇರ್ ಹಾಕ್ಬೇಕು. ಇದು ಮಾಮೂಲಿ ಸೆಕೆಂಡ್ ಗೇರ್ ಹೋಗ್ತಾ ಇದೆ, ಎಕ್ಸ್ಟ್ರಾ ಏನ್ ಹಾಕಂಗಿಲ್ಲ. ಸೆಕೆಂಡ್ ಗೇರ್ ಥರ್ಡ್ ಗೇರ್ ಹೋಗುತ್ತೆ, ಅರೆ ಫಾಸ್ಟ್ ಹೋಗುತ್ತೆ, ಜಾಮ್ ಆಗ್ತದೆ, ರೊಟೇಷನ್ ಆಗಲ್ಲ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ ಗಾಡಿ ತಗೊಂಡು? ಅಣ್ಣ ತುಂಬಾ ಚೆನ್ನಾಗಿದೆ. ನಿಮ್ಮ ಅಕ್ಕಪಕ್ಕದ ರೈತರು ಬಾಂಧವರುಗಳಿಗೆ, ಯಾರಿಗ ಸ್ನೇಹಿತರುಗಳಿಗೆ ಹೇಳ್ತೀರಾ ಈ ಗಾಡಿ ಹೇಗಿದೆ? ಗಾಡಿ ಬಗ್ಗೆ ಯಾರೋ ಬಂದು ನಮ್ಮ ಹತ್ರ ಕೇಳೋರು, ಯಾರೇ ಒಂದಿಬ್ರು ಮೂವರು ಮಿನಿ ಟ್ರ್ಯಾಕ್ಟರ್ ತಗೋಬೇಕಂತ, ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಹೇಳ್ತೀನಿ. ಓಕೆ, ಹೇಳ್ಬಿಟ್ಟು ಅವ್ರಿಗೆ ತಗೊಳಕ್ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಯಾವ್ದು ಸ್ಕ್ರಿಪ್ಟೆಡ್ ಅಲ್ಲ, ನೀವು ನಿಮ್ಮ ಬಾಯಲ್ಲಿ ಹೇಳ್ಬಿಡಿ ಸರ್ ರೈತರಿಗೆ. ಯಾವ್ದು ಸ್ಕ್ರಿಪ್ಟೆಡ್ ಅಲ್ಲ, ಯಾರು ಬಂದು ಹೇಳ್ಕೊಂಡು ಕೊಟ್ಟಿಲ್ಲ ನಮಗೆ, ನಾವು ನಮ್ಮ ಮನ್ಸಾರ ಹೇಳ್ತಿರೋದು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟಿದ್ದಕ್ಕೆ. ನೋಡಿ ರೈತ ಬಂದವ್ರೆ, ಅವರೇ ಹೇಳಿದ್ದಾರೆ ಯಾವುದು ಸ್ಕ್ರಿಪ್ಟೆಡ್ ಅಂತ ಅಲ್ಲ ಅಂದ್ಬಿಟ್ಟು. ದಯವಿಟ್ಟು ಯಾವುದು ಸ್ಕ್ರಿಪ್ಟೆಡ್ ನಾವು ಮಾಡಲ್ಲ. ರೈತರಿಗೆ ಏನು ಸಂದೇಶ ಕೊಡಬೇಕು ಆ ಸಂದೇಶ ಕೊಡಬೇಕು ಅಂತಲೇ ನಾವು ಹೊರಟಿರೋದು. ಯಾವುದೇ ಕಾರಣಕ್ಕೆ ಶೋರೂಮು ಮಾಡಿದ್ದೀವಿ ಅಂದ್ಬಿಟ್ಟು ನಾವು ರೈತರುಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ನಾವು ಹೇಳ್ಕೊಡೋದಕ್ಕೆ ಹೋಗಲ್ಲ. ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ತಾರೆ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಉನ್ನತ ಅಗ್ರಿಮಾರ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೆಚ್ಚೆಚ್ಚಾಗಿ ರೈತರುಗಳು ನೋಡ್ತಾ ಇರಲಿ. ನಿಮ್ಮಿಂದ ಒಬ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಇನ್ನೊಬ್ರು ನಿಮ್ಮ ಸ್ನೇಹಿತರುಗಳು ನೋಡ್ತಾ ಇರ್ತಾರೆ ವಿಡಿಯೋಗಳು, ಫಾರ್ವರ್ಡ್ ಮಾಡಿ, ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲೂ ಕಳಿಸ್ಬೋದು. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.